ಯಾಕಂದ್ರೆ ಇಡೀ ಭೂಮಿಗೆ ಹಾಕಂತಿದ್ವಿ ನಾವು ಕಲ್ತಿದ್ದೆಲ್ಲ ಮೊದಲು 15 ದಿವಸ ಮುಂಚಿತ ಹಾಕ್ಬೇಕಂತ ಹೇಳಿ. ಈಗ ಎಲ್ಲ ಸಾಲಿಗೆರೆ ಹೋಗಿರಪ್ಪ ಅನ್ನೋ ಲೆವೆಲಿಗೆ ಬಂದಿದ್ವಿ. ಎರೆಹುಳು ಗೊಬ್ಬರ ಮಾಡ್ಕೊರಿ, ಸಾಲಿಗೆ ಹಾಕಿ. ಆಯ್ತು, ನೆಕ್ಸ್ಟ್ ಇನ್ನು ಇವೆಲ್ಲ ಅಜೋಸ್ಪೈರಲಮ್, PSP, ಪೊಟ್ಯಾಶ್ ಮೊಬಿಲೈಸರ್, ಇವೆಲ್ಲ ಹಿಟ್ನಳ್ಳಿ ಫಾರ್ಮ್ನಾಗ ಸಿಗ್ತಾವ ಅಥವಾ KVK ಇಂಡಿ ಒಳಗೆ ಸಿಗ್ತಾವ, KVK ಬಿಜಾಪುರ್ನಾಗ ಸಿಗ್ತಾವ. ಈ ಜಿಲ್ಲೆಗೆ 2 KVK ಕೊಡ್ತಾರೆ. ಅದಕ್ಕೆ ದಯಮಾಡಿ ಅದರ ಉಪಯೋಗ ತಗೋರಿ. ಅದೆಲ್ಲ ಇವು ಜೈವಿಕ ಗೊಬ್ಬರಗಳು. ನಮಸ್ಕಾರ ವೀಕ್ಷಕರೇ, ಇಂದು ನಾನು ವಿಶೇಷ ಹಿರಿಯ ಕೃಷಿ ವಿಜ್ಞಾನಿ ಶ್ರೀ ಸುನಿಲ್ ಕುಮಾರ್ ನೂಲಿ ಅವರ ಬಗ್ಗೆ ಹೇಳಲು ಬಯಸುತ್ತಿದ್ದೇನೆ. ರೈತರಿಗಾಗಿ ಒಂದು ಹೊಸ ಕಬ್ಬಿನ ತಳಿಯನ್ನು ಕಂಡುಹಿಡಿದಿದ್ದಾರೆ. ಅದು ಯಾವ ಥರ ಅಂದರೆ 1 ಎಕರೆಗೆ 170 ಟನ್ನನ್ನು ಇಳುವರಿ ಕೊಡತಕ್ಕಂಥ ಒಂದು ಸಂಕೇಶ್ವರ ಎಂಬ ಹೊಸ ತಳಿಯನ್ನು ಕಂಡುಹಿಡಿದಿದ್ದಾರೆ. ನೀವು ನೋಡಬಹುದು, ಅವರು ಉಪನ್ಯಾಸ ನೀಡಲು ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಾವಿರಾರು ರೈತರು ಕೂತು ಅವರ ಮಾತನ್ನು ಆಲಿಸ್ತಾ ಇರುತ್ತದೆ. ಕಬ್ಬು ಬೆಳೆಯುವ ರೈತರ ಜೊತೆ ವಿಶೇಷ ಕಾರ್ಯಾಗಾರವನ್ನು ಮುಗಿಸಿಕೊಂಡು ನಂತರ ನಮ್ಮ ಜೊತೆ ಮಾತನಾಡಿದರು ಆತ್ಮೀಯರೇ. ಇರೋದ್ರಿಂದ ಒಳ್ಳೆ ಭೂಮಿ ಹವಾಮಾನದ ಅದನ್ನ ಕೆಡಲಾರ್ದಂಗ ಬೆಳಿ ಇಳುವರಿ ಬರುವಂಗ ನಾವು ಒಳ್ಳೆ ಸಾಗುವಳಿ ಕ್ರಮಗಳನ್ನ ಅಳವಡಿಸ್ಕೊಂಡು ಒಳ್ಳೆ ತಳಿ ಹಿಡಿದು ಸಮಗ್ರ ಬೆಳೆ ನಿರ್ವಹಣೆ ಮಾಡಿದ್ರೆ ಇಳುವರಿ ಬಂದೇ ಬರ್ತದೆ. ಸರ್, ಇಳುವರಿ ಬರ್ಲಾಕ ಕಾರಣ ಯಾವ ತರ ನೀರ್ ಬಿಡ್ಬೇಕು ರೈತರ? ಅದೇ ಟ್ರೈನಿಂಗ್ ನಾಗ ಹೇಳಿವಿ ಸರ್, ಇದಕ್ಕೆ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೋಬೇಕು. ಹನಿ ನೀರಾವರಿ ಪದ್ಧತಿ ಅದು ಯಾವ ರೀತಿ ನೀರ್ ಬಿಡ್ಬೇಕಂದ್ರೆ ನಾವು ವಿಶ್ವವಿದ್ಯಾಲಯದಿಂದ ವಾತಾವರಣದಲ್ಲಿ ಹೆಂಗ್ ನೀರ್ ಆವಿಯಾಗಿ ಹೋಗ್ತೈತಲ್ಲ ಅದ್ರ ಮೇಲೆ ಒಂದು ಚಾರ್ಟ್ ಮಾಡಿವಿ ಸರ್. ಮೊದಲ 4 ತಿಂಗಳು ಈ ಕಡೆ ಭಾಗಕ್ಕೆ ಮೊದಲ 3 ರಿಂದ 4 ತಿಂಗಳು ಕಬ್ಬು ನಾಟಿ ಮಾಡಿದ್ಮೇಲೆ ಏನ್ ಹನಿ ನೀರಾವರಿ ಬಿಡ್ತೀವಲ್ಲ, ಪ್ರತಿದಿನ 2 ತಾಸು ನೀರ್ ಹಾಸ್ಬೇಕು ಡ್ರಿಪ್ನಾಗ. ಪ್ರತಿದಿನ 2 ತಾಸು ಡ್ರಿಪ್ನಾಗ ಹನಿ ನೀರಾವರಿ. ಬೆಳವಣಿಗೆ ಹಂತಕ್ಕೆ ಹೋತಂದ್ರೆ 2 ರಿಂದ 3 ತಾಸು ಪ್ರತಿದಿನ. ಮತ್ ಮಾಗೋ ಹಂತಕ್ಕೆ ಬಂತಂದ್ರೆ 1 ತಾಸು. ಇಲ್ಲಿ ಏನ್ ನೀರ್ ಆವಿಯಾಗಿ ಹೋಗ್ತಿರ್ಲ ಅದ್ರ ಮೇಲೆ ಸ್ಟಡಿ ಮಾಡಿರ್ತೀವಿ. ಇನ್ನು ಹನಿ ರಾಸವರು ಪದೇ ಸರ್ ಹೇಳಿದ್ರಲ್ಲ ಟ್ರೈನಿಂಗ್ ನಾಗ ಹೇಳಿದ್ವಿ, ಗಾಳಿ ಬೆಳಕ್ ನೀರು ಸರಿಯಾಗಿ ಹೋಯ್ತಪ್ಪ ಅಂದ್ರೆ ಗಾಳಿ ಆಡ್ತಂದ್ರೆ ನೀರೆಲ್ಲ ತಗೋತದ. ಅದಕ್ಕೆ ತೆಳ್ಳಗ್ ಬಿಡ್ರಿ, ಪದೇ ನೀರ್ ಬಿಡ್ರಿ, ಅಗಲಂತರ ಸಾಲಿನಾಗ ಕಬ್ಬು ಬೆಳಿರಿ. ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೋರಿ. ರಸಾವರಿ ಅಂದ್ರ ನೀರಾವರಿ ಮೂಲಕ ನೀರ್ನಲ್ಲಿ ಕರುವಂತ ರಸಗೊಬ್ಬರಗಳು ಬೆಳೆಗೆ ಸಿಗುವಂಗ್ ಮಾಡ್ರಿ. ಸಾಮರ್ಥ್ಯ ಬಳಕೆ ಹೆಚ್ಚಾಗ್ತದೆ, ಆಟೋಮೆಟಿಕ್ಲಿ ಇಳುವರಿ ಬರ್ತದೆ. ಸರ್, ಅದು ಎಷ್ಟ್ ಮಂತ್ ಆದ್ರೆ ಕಟಾವ್ ಮಾಡ್ಬೇಕು? ಎಷ್ಟ್ ಮಂತ್? ಸರ್, ಈಗ ನಮ್ಮಲ್ಲಿ ಅಲ್ಪಾವಧಿ ಅಂದ್ರೆ 8 ರಿಂದ 10 ತಿಂಗಳಿಗೆ ಕಟಾವ್ ಮಾಡೋದವ. ಮಧ್ಯಮಾವಧಿ ಇದ್ರೆ 12 ರಿಂದ 14 ತಿಂಗಳಿಗೆ, 12 ತಿಂಗಳ ತನೂ ಕಟಾವ್ ಮಾಡ್ಬೇಕು. ಬೈ ಚಾನ್ಸ್ ಈಗ ಕಟಾವು ನಮ್ ಕೈಗಿಲ್ಲ, ಯಾಕಂದ್ರೆ ರೈತರ ಕಟಾವುಗಳು ನಿರ್ಧಾರ ಮಾಡೋದು ಯಾರಂದ್ರೆ ಫ್ಯಾಕ್ಟ್ರಿ ಅವರು. ಅದಕ್ಕೆ 1-2 ತಿಂಗಳು ಲೇಟ್ ಆದ್ರೂ ತಡ್ಕೋ ಅಂತವ್. ಹಂಗ ಅಲ್ಪಾವಧಿ, ಮಧ್ಯಮಾವಧಿ, ದೀರ್ಘಾವಧಿ ಅಂತ ಹೇಳಿ ಕಂಡಿಡ್ತೀವಿ. ಅದರಲ್ಲಿ 8 ರಿಂದ 10 ತಿಂಗಳ, 12 ತಿಂಗಳ, 14 ತಿಂಗಳ ಅದಾವ. ಬಟ್ ನಾವು ಈ ಉಷ್ಣ ವಲಯಕ್ಕೆ ಮಧ್ಯಮಾವಧಿ ಮತ್ತು ಅಲ್ಪಾವಧಿ ಎರಡೇ ನಾವು ಮಾಡೋದು. ಮಧ್ಯಮಾವಧಿ ಲೇಟ್ ಆಗಿ ಕಟಾವ್ ಮಾಡಿದ್ರು ಏನೂ ಆಗೋದಿಲ್ಲ, ಯಾಕಂದ್ರೆ ಹುಲ್ಲು ಜಾತಿಗೆ ಸೇರಿದ ಬೆಳೆ ನೀವು ಚಲೋ ತಂಗಿ ನೀರ ಗೊಬ್ಬರ ಕೊಟ್ರ ಮತ್ ಹಂಗ ಬೆಳಿತಿರ್ತದೆ. ಅದಕ್ಕೆ 12 ತಿಂಗಳೊಳಗೆ ಕಟಾವ್ ಮಾಡ್ಬೇಕು. ಈ ಭಾಗದಾಗ ಇಳುವರಿ ಕಡಿಮೆ ಆಗ್ಲಿಕ್ಕೆ ಕಾರಣ ಅಂದ್ರೆ ಮುಂಜಾನೆನೆ ನಾ ಮಾತಾಡಿದೆ, ಇಲ್ಲಿ ಕಡಿಮೆ ಅಂತರನೇ ಕಬ್ಬು ಹಚ್ತಾ ಇರ್ತದೆ. 3 ಫೂಟ್ ಕಬ್ಬು ನಡೆಯೋದಿಲ್ಲ, 5 ಫೂಟ್ ಮಿನಿಮಮ್ ಇರ್ಬೇಕು. ಎಷ್ಟು ಸರ್? ಒಂದ್ ಸಾಲಿಗೆ 5 ಫೂಟ್ ಆಗ್ಬೇಕು. ಅಗಿ ಹಚ್ಚೋರ್ ಇದ್ರಿಂದ 5-2 ಹಚ್ಬೇಕು ಮಿನಿಮಮ್. ಇದು ಮಿನಿಮಮ್ ಹೇಳಕತ್ತೀನಿ. ಮ್ಯಾಕ್ಸಿಮಮ್ ಅವ್ರು 6-7 ಹೋಗ್ಲಿ ಸರ್. 7 ಫೂಟ್ ಹೋದ್ರಂದ್ರೆ ಏನಾಗ್ತೈತೆ ಅಂದ್ರೆ ಡ್ರಿಪ್ ಮಾಡಿದ್ರೆ 2 ಲ್ಯಾಟ್ರಲ್ ಎಳಿಬೇಕಾಗ್ತದೆ. 1 ಲ್ಯಾಟ್ರಲ್ ನೀರ್ ತೊಯ್ಯಂಗಿಲ್ಲ. ಅವ್ರಿಗೆ ಸಮಸ್ಯೆ ಬರ್ತಾವ್ರೆ. ಮಿನಿಮಮ್ 5 ಹೇಳಿದ್ರೆ 1 ಲ್ಯಾಟ್ರಲ್ನಾಗೂ ತೊಯ್ತೈತಿ. ಚಲೋ ಲ್ಯಾಟ್ರಲ್ ತಗೊಂಡು ಆಮೇಲೆ ಚಲೋ ಕಂಪ್ನಿ ಅಳವಡಿಕೆ ಮಾಡ್ಕೊಂಡು 1 ಗುಂಡಿಯಿಂದ 4 ಲೀಟರ್ ನೀರ್ ಪ್ರತಿ 1 ತಾಸಿಗೆ ಬಿತ್ತಪ್ಪ ಅಂದ್ರೆ 4 ಲೀಟರ್ ಪರ್ ಅವರ್ ಅಂತೀವಿ. 4 LPH ಅಂತೀವಿ. LPH ಅಂದ್ರೆ ಲೀಟರ್ ಪರ್ ಅವರ್. ಅದು ಬೀಳಕತ್ತಪ್ಪ ಅಂದ್ರೆ 100% ಇವ್ರಿಗೆ ಇದು ಬರ್ತದೆ. ಆಮೇಲೆ ಹನಿ ನೀರಾವರಿ ಅಂದ್ರೆ ಬರೀ 32,000 ಲೀಟರ್ ನೀರ್ನಾಗ 1 ಎಕರೆ ತೊಯ್ತೈತಿ. ಎಷ್ಟು? 32,000. ಅದೇ ನೀವು ಹೈ ನೀರ್ ಬಿಡ್ತಾರಲ್ಲ 4 ಲಕ್ಷ ಲೀಟರ್ ನೀರ್ ಹೋಗ್ತದೆ ಒಂದ್ ನೀರಿಗೆ. ಆಮೇಲೆ 1 ಎಕರೆಗೆ 30 ಸತ ನೀರ್ ಹಾಕಿದ್ರೆ 1 ಕೋಟಿ ಲೀಟರ್ ನೀರ್ ಮ್ಯಾಲ ಹೋಗ್ತದೆ. ಅದನ್ನೇ ಡ್ರಿಪ್ ಮಾಡಿದ್ರೆ 30 ನೀರೇ ಹಾಕ್ಲಿ ಅವ್ರು, ಇನ್ನೂ ಬಿಡ್ಲೆಕ್ಕ 50 ಲಕ್ಷ ಲೀಟರ್ ನೀರ್ನಾಗ 1 ಎಕರೆ ತೊಯ್ದು ಹೋಗ್ಬಿಡ್ತದೆ. ಅಂದ್ರೆ 1 ಎಕರೆ 50 ಲಕ್ಷ ಲೀಟರ್ ತೊಯ್ದು ಬಿಡ್ತದೆ. ಆಮೇಲೆ ನೀರ್ ಉಳಿತೈತೆ ಅನ್ನೋದಕ್ಕಿಂತ ನಿಮ್ ಭೂಮಿ ಸವಳಾಗಂಗಿಲ್ಲ, ಕರ್ಲಾಗಂಗಿಲ್ಲ, ಆಮೇಲೆ ಭೂಮಿ ಕೆಡಂಗಿಲ್ಲ. ಮುಂದಿನ ಪೀಳಿಗೆಗೆ ಒಳ್ಳೆ ಮಾಡ್ಬಿಟ್ಟು ಅಂದ್ರ ಈಗ ಈ ಸದ್ದ ರೈತರಾದವರು ನೇರವಾಗಿ ಇನ್ನ ಇದ್ರ ಮುಖಾಂತರ ಕವಲಿ ಮುಖಾಂತರ ಬಿಡೋದಕ್ಕಿಂತ ಡ್ರಿಪ್ ಮಾಡಿದ್ರೆ ಸರ. ಈಗ ಸಾಹೇಬ್ರು 171 ಟನ್ ತಗೊಂಡಾರಲ್ಲ,
ಇವರಲ್ಲಿ ನೀವು ಹೋಗಿ ನೋಡ್ರಿ, ಮನಗುಳಿ ಒಳಗೆ ನಮ್ಮ ಸಾಳುಂಕೆ ಅವ್ರದ್ ನೋಡ್ರಿ, ಅವ್ರು ಇಸ್ರೇಲ್ ಮಾದರಿ ಅಂದ್ರೆ ಏನು, ಹನಿ ನೀರಾವರಿ, ರಸಾವರಿ. ಇದು ಇಸ್ರೇಲ್ದವ್ರು ಕಂಡು ಹಿಡಿದಾರಂತಲ್ಲ, ನಮ್ಮ ರೈತರಿಗೆ ಎಲ್ಲಾ ಜ್ಞಾನ ಅದ, ಅದನ್ನ ಮಾಡ್ಬೇಕಷ್ಟೇ. ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಯಾವುದೂ ಸಮಸ್ಯೆ ಆಗಲ್ಲ. ರೈತರಲ್ಲಿ ಏನಾಗಿದೆ ರೀ, ಅದು ಐತಿ, ಅದು ಮನೋಭಾವನೆ ಐತಿ. ಅವ್ರ ಕಾಲುವೆ ಒಳಗೆ ನೀರ್ ಇದ್ದಾಗ, ಬಾವಿ ತುಂಬಿದಾಗ ಅವ್ರು ನಮ್ ಫೋನ್ಯಾಗ ಏನ ನೀರ್ ಸಾಕಷ್ಟು ಐತಾರೆ, ಹೆಂಗ್ ಮಾಡೋದು? ಅದು ನೀರ್ ಏನಾಗತ್ತದ, ಅದು ನಮಗ್ ಶಾಪವಾಗಿ ಪರಿಣಮಿಸ. ಇಲ್ಲ ಸರ್, ನಾವ್ ಇಲ್ಲಿ ರೈತರು ನೋಡಿದ್ರೆ ನಾವು ಸುಮಾರು ರೈತರಲ್ಲಿ ಇವತ್ತು ನೀರ್ ಜಾಸ್ತಿ ಇದೆ ಅಂತ ಹೇಳಕ್ಕೆ ಕರೆಂಟ್ ಇವತ್ತು 7 ಗಂಟೆ ಕೊಟ್ಟಿರತ್ತಂದ್ರೆ ಸ್ವಲ್ಪ ಅವ್ರ ಒಂದ್ ವೇಳೆ ಅವ್ರ ಚಿಕ್ಕ ಹಿಡಿವರ್ದಾಗುತ್ತೆ ಕೊಟ್ಟು 2 ಎಕರೆ 3 ಎಕರೆ ಸಿಕ್ಕಾಪಟ್ಟೆ ಅದಕ್ಕೆ ಬಿಡ್ತಾ ಇರ್ತಾರೆ. ಅದು ನೀರ್ ಬಿಡೋದ್ರಿಂದ ಉಸಿರಾಡಂಗಿಲ್ಲ, ನಮ್ಮ ಎರಿಭೂಮಿ ನೀರ್ ಹಿಡ್ಕೋ ಶಕ್ತಿ ಐತಿ ಅಂದ್ರೂ ಎಲ್ಲಾ ಒಮ್ಮೆ. ಈಗ ನೀವು ಮಳಿ ಜೋರ್ ಹೊಡೆದ್ರಿ 3 ದಿನ ಬಿತ್ತಾಕ್ ಬರಂಗಿಲ್ಲ. ಹಂಗಿದು ಕಬ್ಬಿನಾಗ ನೀರ್ ಬಿಟ್ರಂದ್ರ ಮುಂದದು ಉಸಿರಾಡಂಗಿಲ್ಲ, ಕಬ್ಬು ಕಿತ್ತಿ ಹೊರಗ್ ಬರಂಗಿಲ್ಲ, ಬರೀನು ಕಬ್ಬು ಬರಂಗಿಲ್ಲ. ಅದಕ್ಕೆ ಸ್ವಲ್ಪ ಇವ್ರು ನೀರಿನ ನಿರ್ವಹಣೆ, ರಸಗೊಬ್ಬರಗಳ ನಿರ್ವಹಣೆ, ಆಮೇಲೆ ಕಳೆ ನಿರ್ವಹಣೆ, ಸಮಗ್ರ ಬೆಳೆ ನಿರ್ವಹಣೆ, ರೋಗ ಕೀಟ ಎಲ್ಲ ಅದಕ್ಕೆ ಟೈಮ್ ಟು ಟೈಮ್ ಏನ್ ಬೇಕು ಅದನ್ನ ಕರೆಕ್ಟ್ ಮಾಡಿದ್ರ ಅಂತ ಕೊಡಿ, ಅದಕ್ಕೆ ಕರೆದು ಇಳುವರಿ ಕೊಡ್ತದೆ. ಈಗ ಸಾಹೇಬ್ರದ್ದು ಅವ್ರು ಬಹಳಷ್ಟು ಶ್ರಮ ಪಟ್ಟಾರ ಅಂತ ಅನ್ನೋದಕ್ಕಿಂತ ಅದಕ್ಕೆ ಏನ್ ಬೇಕು ನಿಖರ ಕೃಷಿ ಅಂತ, ಅದಕ್ಕೆ ಬರೋಬ್ಬರಿ ಏನ್ ಬೇಕು ಅವಾಗ ಕೊಟ್ಟಾರ. ಅದಕ್ಕೆ ಅವ್ರು ಅಷ್ಟು ಇದ್ರದಿಂದ ತಮ್ಮ ಟ್ರೈನಿಂಗ್ ಅಲ್ಲಿ ಹೇಳಿದ್ರು. ಯಾಕಂದ್ರೆ ನಾ ಏನ್ ಮಾಡೀನಿ ಅಂದ್ರೆ ಅದಕ್ಕೆ ಏನ್ ಬೇಕೋ ಅದನ್ನ ಕರೆದು ಕೊಟ್ಟಿವಿ. ಅದನ್ನ ಅವ್ರು ಅದ್ನೇ ಹೇಳ್ತಾರೆ, ನಾನು ಹೊಲಕ್ ಬಂದು ನೋಡ್ರಿ, ನಾವು ಹೋಗ್ಲಿಕ್ಕಾಗಿಲ್ಲ, ಬಟ್ ನಮ್ಮ ಶಿವಶಂಕರ ಮೂರ್ತಿ ಅಂತ ಅದಾರ ಇಲ್ಲ KVK ಇಂಡಿ, ಅವರು ಒಂದು ಇದ್ರಲ್ಲೇ ಮಾಡ್ಯಾರ. ನಮ್ಮ ತಾಲೂಕ್ನಾಗ ಒಬ್ರು ರೈತರು, ನಮ್ಮ ಜಿಲ್ಲೆ, ನಾನು ಇದೇ ಜಿಲ್ಲೆ ಅವ, ಈ ಜಿಲ್ಲೆಯೊಳಗೆ ಒಬ್ರು 170 ಟನ್ ಒಂದು ತಳಿಯಿಂದ ತೆಗಿತಾರಂದ್ರೆ ಇಡೀ ಯಾಕೆ ಬೇರೆಯವರಲ್ಲಿ ಆಗೋದಿಲ್ಲ ಸರ್? ಇದು ಬಳಗಾನೂರ್ ಆಯ್ತು, ಕೋರಳ್ಳಿ, ಆಲ್ಮೇಲೆ ಇಂಡಿ, ನಾದ, ಇವೆಲ್ಲ ತಾಂಬಾ ಕಬ್ಬು ಬೆಳೆಯುವಂತ ಪ್ರದೇಶ. ಇದು ನಾವು ಇಲ್ಲಿ ಒಂದಿಷ್ಟು ಸಮಸ್ಯೆಗಳಲ್ಲಿ ಸರ್, ಇಲ್ಲಿ 4 ದೊಡ್ಡ ಸಮಸ್ಯೆ ಅದಾವ. ಸರಿಯಾಗಿ ನೀರ್ ನಿರ್ವಹಣೆ, ರಸಗೊಬ್ಬರ ನಿರ್ವಹಣೆ ಮಾಡ್ಲಿಲ್ಲ, ಸೌಳ ಜವಳ ಕರ್ಲಾಗತ್ತ. ಆಮೇಲೆ ಬಿಳಿ ಕಸದ ಬಹಳ ತ್ರಾಸ ಚೆನ್ನಾಗಿದೆ. ಆಮೇಲೆ ಗೊಣ್ಣಿ ಹುಳ ಬರಾಕತ್ತಾವ. ಆಮೇಲೆ ಕಬ್ಬಿನ ಗೊಣ್ಣೆ ಹುಳ ಬರ್ತದೆ. ಕಬ್ಬಿಗೆ ಗೊಣ್ಣಿ ಹುಳ ಬರ್ತದೆ. ರಸ ಎರುಗು ಕೀಟಗಳು ಚಲೋಗ್ಯಾವ್ರಿ, ಎಂದೂ ಕಂಡು ಕರಿಲಾರ್ದ ಎಲ್ಲಾ ರೋಗಗಳು ಬರತ್ತ. ಇವು ಸಮಸ್ಯೆಗಳು ದಿನಕ್ಕೆ ಹೆಚ್ಚಾಗ. ಮೊದಲು ಹೆಂಗಿತ್ತಂದ್ರೆ ನಾವು ಸಣ್ಣವ್ರದಾಗ ಕಬ್ಬು ಹಚ್ಚಿ ಬಂದ್ರೆ ಕಬ್ಬು ಕಟಾವಕ ಹೋಗ್ತಿದ್ರೆ ಅಷ್ಟು ಇಳುವರಿ ಚೆನ್ನಾಗಿತ್ತು. ಈಗ ಅದೇ ಇವೆಲ್ಲಾ ಕಾರಣಗಳು ಇಳುವರಿ ಕಡಿಮೆ ಆಗ ಕಾರಣ. ಥ್ಯಾಂಕ್ಸ್ ಸರ್. ಇಲ್ಲಿವರೆಗೂ ನಮ್ಮ ಮಾಧ್ಯಮ ಜೊತೆ ಈ ಕಬ್ಬಿನ ಬೆಳೆ ಬಗ್ಗೆ ಮತ್ತೆ ಯಾವ ತರ ಬಗ್ಗೆ ಹೇಳಿ ಸವಿಸ್ತಾರ ಹೇಳಿದ್ರಿ. ಧನ್ಯವಾದ. ನಮಗೂ ಧನ್ಯವಾದ.